ನಮಸ್ಕಾರ. ಕಾಲೇಜು ಶಿಕ್ಷಣ ಇಲಾಖೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ. ಪ್ರೋಗ್ರಾಮ್ BA, ವಿಷಯ ಬೇಸಿಕ್ AEC ಕೋರ್ಸ್ 1, ಸೆಷನ್ 44. ನಾನು ರಮೇಶ್ ಹುಲ್ಕುನ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಲ್ಕಲ್. ವಿದ್ಯಾರ್ಥಿಗಳೇ, ನಾವಿಂದು ಜಾನಪದದಲ್ಲಿ ಸಂಗೊಳ್ಳಿ ರಾಯಣ್ಣ ಶ್ರೀ MB ನೇಗಿನಹಾಳ್ ಇವರು ಬರೆದಿರ್ತಕ್ಕಂತಹ ಪಠ್ಯವನ್ನು ಅವಲೋಕಿಸೋಣ. ಈಗ ಮೊದಲಿಗೆ ಶ್ರೀ MB ನೇಗಿನಹಾಳ್ ಅವರ ಪರಿಚಯವನ್ನು ಮಾಡಿಕೊಳ್ಳೋಕ್ಕಿಂತ ಮೊದಲು ಕಲಿಕೆಯ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳೋಣ. ಭಾರತ ಹಾಗೂ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಹುಟ್ಟು ಹಾಗೂ ಬೆಳವಣಿಗೆಗಳನ್ನು ಅರಿಯುವುದಾಗಿದೆ. ಕನ್ನಡ ನಾಡಿನ ವೀರ ಪರಂಪರೆ ಮತ್ತು ತ್ಯಾಗ ಬಲಿದಾನಗಳನ್ನು ಅರಿತುಕೊಳ್ಳಬೇಕಾಗಿದೆ. ಸಂಗೊಳ್ಳಿ ರಾಯಣ್ಣನ ನಿಷ್ಠೆ, ವೀರತನ ಮತ್ತು ತ್ಯಾಗ ಬಲಿದಾನಗಳನ್ನು ಅರಿತುಕೊಳ್ಳೋಣ. ಇನ್ನು ಕಲಿಕೆಯ ಫಲಿತಾಂಶಗಳು. ಕಲಿಕೆಯ ಉದ್ದೇಶಗಳೇ ಕಲಿಕೆಯ ಫಲಿತಾಂಶಗಳಾಗಿರುತ್ತವೆ. ಭಾರತ ಹಾಗೂ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಹುಟ್ಟು ಬೆಳವಣಿಗೆಗಳ ತಿಳುವಳಿಕೆಯನ್ನು ಹೊಂದುವುದು, ಕನ್ನಡ ನಾಡಿನ ವೀರ ಪರಂಪರೆ ಮತ್ತು ತ್ಯಾಗ ಬಲಿದಾನಗಳ ಮಹತ್ವವನ್ನು ಅರಿತುಕೊಳ್ಳುವುದು, ಸಂಗೊಳ್ಳಿ ರಾಯಣ್ಣನ ನಿಷ್ಠೆ, ವೀರತನ ಮತ್ತು ತ್ಯಾಗ ಬಲಿದಾನಗಳ ಮಹತ್ವವನ್ನು ತಿಳಿದುಕೊಳ್ಳುವುದು. ಶ್ರೀ MB ನೇಗಿನಹಾಳ್ ಅವರ ಜೀವನ ಮತ್ತು ಕೃತಿಗಳನ್ನು ಪರಿಚಯ ಮಾಡಿಕೊಳ್ಳೋಣ. ಶ್ರೀ MB ನೇಗಿನಹಾಳ್ ಅವರು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕು ನೇಗಿನಹಾಳ್ ಗ್ರಾಮದಲ್ಲಿ 1940ರಲ್ಲಿ ಜನಿಸುತ್ತಾರೆ. ಕರ್ನಾಟಕ ವಿಶ್ವವಿದ್ಯಾಲಯದಿಂದ 1970ರಲ್ಲಿ ಸ್ನಾತಕೋತ್ತರ ಪದವಿ, ಶ್ರೀ RC ಹಿರೇಮಠರ ಮಾರ್ಗದರ್ಶನದಲ್ಲಿ ಪ್ರಾಚೀನ ಕನ್ನಡ ಶಾಸನಗಳ ಭಾಷಿಕ ಅಧ್ಯಯನ ವಿಷಯ ಕುರಿತಂಥ ಮಹಾಪ್ರಬಂಧಕ್ಕೆ PhD ಪದವಿಯನ್ನು ಪಡೆದುಕೊಂಡಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಪೀಠದ ಪ್ರಾಧ್ಯಾಪಕರಾಗಿ, ಮುಖ್ಯಸ್ಥರಾಗಿ ಮತ್ತು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕೇಂದ್ರದ ಪ್ರಥಮ ಆಡಳಿತಾಧಿಕಾರಿಯಾಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರ ಸಂಶೋಧನಾತ್ಮಕ ಕೃತಿಗಳು ಈ ರೀತಿ ಇವೆ. ಪ್ರಾಚೀನ ಕನ್ನಡ ಶಾಸನಗಳ ಭಾಷಿಕ ಅಧ್ಯಯನ, ಪೂರ್ವದ ಹಳೆಗನ್ನಡ ಶಾಸನಗಳ ಸಾಹಿತ್ಯಿಕ ಅಧ್ಯಯನ, ಮೈಲಾರ ಲಿಂಗ ಖಂಡೋಬ, ಮೈಲಾರ ದೇವರ ದಿವ್ಯ ಕ್ಷೇತ್ರಗಳು, ನೇಗಿನಹಾಳ್ ಪ್ರಬಂಧಗಳು. ಇನ್ನು ಇವರ ಸಂಪಾದಿತ ಕೃತಿಗಳು: ಮೈಲಾರ ಲಿಂಗನ ಪದಗಳು, ಶಿವಲೆಂಕ ಮಂಚಣ್ಣನ ವಚನಗಳು, ಸಿದ್ಧರಾಮಚಾರಿತ್ರ, ಬಸವನಾಳರ ಬರಹಗಳು. ಈ ರೀತಿ ಇವರ ಸಾಹಿತ್ಯ ಕೃಷಿ ಇದೆ. ಮೈಲಾರ ಲಿಂಗ ಖಂಡೋಬ ಸಂಶೋಧನಾತ್ಮಕ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಬಹುಮಾನಗಳು ಸಂದಿವೆ. ದಿನಾಂಕ 4/5/1999ರಂದು ಶ್ರೀ MB ನೇಗಿನಹಾಳ್ ಅವರು ನಿಧನರಾಗುತ್ತಾರೆ. ಜಾನಪದದಲ್ಲಿ ಸಂಗೊಳ್ಳಿ ರಾಯಣ್ಣ ಈ ಪ್ರಸ್ತುತ ಪಠ್ಯವನ್ನು ಅವರ ನೇಗಿನಹಾಳ್ ಪ್ರಬಂಧಗಳು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ವಿದ್ಯಾರ್ಥಿಗಳೇ, ಜಾನಪದದಲ್ಲಿ ಸಂಗೊಳ್ಳಿ ರಾಯಣ್ಣ ಈ ಪಠ್ಯದ ಸಾರಾಂಶವನ್ನು ಅವಲೋಕಿಸೋಣ. ಸ್ವಾತಂತ್ರ್ಯ ಹೋರಾಟಕ್ಕೆ ನಾಂದಿ ಹಾಡಿದ ಕಿತ್ತೂರಿನ ಸಂಸ್ಥಾನದ ಹೆಸರು ರಾಜಕೀಯ ಚರಿತ್ರೆಯಲ್ಲಿ ದಾಖಲಾರ್ಹ ಆದುದಾಗಿದೆ ಎಂಬುದನ್ನು ನಾವೆಲ್ಲ ಅರಿತುಕೊಳ್ಳಬೇಕಾಗಿದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ರಾಯಣ್ಣ ಮುಂದಿನ ತಲೆಮಾರಿನ ಜನತೆಗೆ ದಂತಕಥೆಯಾದಂತಹ ವ್ಯಕ್ತಿ. ಅದನ್ನೆಲ್ಲ ನೀವು ನೋಡುತ್ತಾ ಇದ್ದೇವೆ. 1824ರಲ್ಲಿಯೇ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣನಂತಹ ನಂಬಿಗಸ್ತ ಬಂಟನ ನೇತೃತ್ವದಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಸಾರಿದೆ ಕಿತ್ತೂರು ಸಂಸ್ಥಾನಕ್ಕೆ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ ವ್ಯಕ್ತಿಗಳಲ್ಲಿ ಸಂಗೊಳ್ಳಿ ರಾಯಣ್ಣ ಕೂಡ ಒಬ್ಬ ಮತ್ತು ಅಗ್ರಗಣ್ಯನಾಗಿದ್ದಾನೆ. ಜನಪದರು ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಕಾವ್ಯ, ಲಾವಣಿ, ಕಥೆ, ನಾಟಕಗಳನ್ನು ಬರೆದಿದ್ದಾರೆ. ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣನ ಕುರಿತು ಚಲನಚಿತ್ರಗಳು ಕೂಡ ನಿರ್ಮಾಣಗೊಂಡಿರುವುದನ್ನು ನಾವು ಅವಲೋಕಿಸಬಹುದಾಗಿದೆ. ಬೆಂಗಳೂರಿನ ಮುಖ್ಯ ರೈಲ್ವೆ ನಿಲ್ದಾಣಕ್ಕೆ ರಾಯಣ್ಣನ ಹೆಸರಿಟ್ಟು ಕರ್ನಾಟಕ ಸರ್ಕಾರ ಅಭಿಮಾನವನ್ನು ತೋರಿಸಿದೆ. ಇಂದು ರಾಯಣ್ಣನ ಚರಿತ್ರೆಯ ಕುರಿತು ಅನೇಕ ಸಂಶೋಧನೆಗಳಾಗಿವೆ. ಆದರೆ ಜನಪದ ಸಾಹಿತ್ಯದಲ್ಲಿ ರಾಯಣ್ಣನ ಚಾರಿತ್ರಿಕ ಮತ್ತು ಐತಿಹಾಸಿಕ ಸಂಗತಿಗಳ ಕುರಿತು ಅಷ್ಟಾಗಿ ಸಂಶೋಧನೆಯಾಗದಿರುವುದು ಈ ಸನ್ನಿವೇಶದಲ್ಲಿ ಲೇಖಕರು ಅದರ ವಿವರಗಳನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡಿರುತ್ತಾರೆ. ಇನ್ನು ಈ ಪಠ್ಯಕ್ಕಾಗಿ ಆರಿಸಿಕೊಂಡ ಪರಾಮರ್ಶನ ಗ್ರಂಥಗಳು: ಲಾವಣಿ ಸಾಹಿತ್ಯದಲ್ಲಿ ಸಂಗೊಳ್ಳಿ ರಾಯಣ್ಣ, ಸಂಗಣ್ಣ ಸನ್ನಕ್ಕಿ ಮತ್ತು ಸಂಗೊಳ್ಳಿ ರಾಯಣ್ಣ ಜ್ಯೋತಿ ಹೊಸೂರ್
ಈ ಗ್ರಂಥಗಳನ್ನು ನೆರವನ್ನು ಪಡೆಯಲಾಗಿದೆ. ವಿದ್ಯಾರ್ಥಿಗಳೇ, ಮುಂದಿನ ಭಾಗದಲ್ಲಿ ಮುಂದಿನ ಪಠ್ಯವನ್ನು ನೋಡೋಣ. ಧನ್ಯವಾದಗಳು.